ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹೈಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೆ ತೇನ ವಿಘ್ನಾಃ ಪಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರ ಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತ ಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯಾಸಿ ವಿಠಲ ದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಇವರಿಗೆ ಹರಿಕಥಾಮೃತ ಸಾರದ 2ನೆಯ ಸಂಧಿ ಕರುಣಾಸಂಧಿ. ಕರುಣಾಸಂಧಿಯಲ್ಲಿ 5 ಪದ್ಯಗಳ ಚಿಂತನೆ, ಭಾವಪ್ರಕಾಶಿಕೆಯ ಚಿಂತನೆ ಮುಗಿದಿದೆ. ಇವತ್ತು 6ನೆಯ ಪದ್ಯದ ಚಿಂತನೆ ಮಾಡೋಣ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ನುಡಿಯುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೀತಪನು ಸ್ವರ್ಗಾದಿ ಭೋಗಗಳ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಮನದೊಳಗೆ ತಾನಿಪ್ಪ ಅಂದರೆ ಎಲ್ಲರ ಮನಸ್ಸಿನಲ್ಲೂ ಮನೋನಿಯಾಮಕನಾದಂತಹ ರುದ್ರದೇವರು ಅವರ ಅಂತರ್ಯಾಮಿಯಾಗಿ, ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅಂತ, ಲಕ್ಷ್ಮೀನಾರಾಯಣರಿರ್ತಾರೆ ಅಂತ. ಮನದೊಳಗೆ ತಾನಿಪ್ಪ ಎಲ್ಲರ ಮನಸ್ಸಿನಲ್ಲೂ ಇದ್ದು ಮನವೆಂದೆನಿಸಿಕೊಂಬನು ಅಂದರೆ ದೇವರಿಗೆ ಮನಸ್ಸು ಅಂತಲೂ ಹೆಸರುಂಟು. ಯಾಕೆ ಅಂದರೆ ಮನಸ್ಸಿನಲ್ಲಿದ್ದಾಗ ಯಾವ ಯಾವ ವಸ್ತುವಲ್ಲಿ ಅವನು ಇರ್ತಾನೆ ಆ ವಸ್ತುವಿನ ಹೆಸರಿನಲ್ಲಿ ತಾನು ಕರೆಸಿಕೊಳ್ತಾನೆ ಅಂತ. ಹಾಗಾಗಿ ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನಸ್ಸು ಅಂತಲೇ ಅನಿಸ್ಕೋತಾನೆ ಅವನು, ಆ ರೀತಿಯಲ್ಲಿ ಕರೆಸ್ಕೋತಾನೆ. ಮತ್ತು ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ ಅಂತ. ಮನದ ವೃತ್ತಿಗಳು ಅಂದರೆ ವೃತ್ತಿ ಅಂದರೆ ಕೆಲಸ, ಮನದ ವೃತ್ತಿ ಅಂದರೆ ಮನಸ್ಸಿನ ಕೆಲಸ. ಸಾತ್ವಿಕರಲ್ಲಿ ಬೇರೆ ರೀತಿಯ ಮನದ ವೃತ್ತಿಗಳಿರುತ್ತವೆ, ರಾಜಸರಲ್ಲಿ ಬೇರೆ ರೀತಿ, ತಾಮಸರಲ್ಲಿ ಬೇರೆ ರೀತಿ. ಅಂದರೆ ಈ ಜೀವದ ಗುಣ ಅನ್ನೋದು ಅದು ಅನಾದಿ ಕಾಲದಿಂದ ಇರೋದು. ಈ ಮಾವಿನ ಬೀಜ ಬೇವಿನ ಬೀಜ ಇದ್ದ ಹಾಗೆ ಮನದ ವೃತ್ತಿಗಳನುಸರಿಸಿ. ಹಾಗಾಗಿ ಆ ಜೀವನ ಒಳಗಡೆ ನಿಂತ್ಕೊಂಡು ನಿಯಾಮಕನಾಗಿದ್ದುಕೊಂಡು ಆ ಮನದ ವೃತ್ತಿಗಳು ಅದನ್ನು ಅನುಸರಿಸಿ ಅಂದರೆ ಆ ಜೀವನ ಸಾತ್ವಿಕ ಜೀವರಲ್ಲಿ ಭಕ್ತಿ, ರಾಜಸ ಜೀವರಲ್ಲಿ ಮಿಶ್ರ ಸುಖಗಳು, ಯಾಕೆಂದರೆ ನಿಶ್ಚಿತವಾದ ಭಕ್ತಿ ಇರಲ್ಲ. ಮತ್ತು ತಾಮಸ ಜೀವರಲ್ಲಿ ಅಹಂಕಾರ, ಕಠಿಣತ್ವ, ಮತ್ತು ದೇವರಲ್ಲಿ ಹೊಟ್ಟೆ ಕಿಚ್ಚು, ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಆ ತ್ರಿವಿಧ ಚೇತನಕ್ಕೆ ಭೋಗಂಗಳೀವನು ಮನದ ವೃತ್ತಿಗಳನುಸರಿಸಿ ಅವರವರ ಮನದಂತೆ ಅವರವರಿಗೆ ಸುಖವನ್ನು ಕೊಡ್ತಾನೆ ಭಗವಂತ ಅಂತ. ಮತ್ತು ತ್ರಿವಿಧ ಚೇತನಕ್ಕೆ ಅಂದರೆ ಸಾತ್ವಿಕ ಜೀವರು, ರಾಜಸಿಕ ಜೀವರು, ತಾಮಸಿಕ ಜೀವರು. ಆ ಜೀವರ ವೃತ್ತಿಗಳನ್ನು, ಮನದ ವೃತ್ತಿಗಳನ್ನು ಅನುಸರಿಸಿ ಅಂದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಆ ರೀತಿಯಲ್ಲಿ ಅವರವರಿಗೆ ಆ ಭೋಗಗಳನ್ನು ಕೊಡ್ತಾನೆ ಅಂತ. ಮತ್ತು ಮನವನಿತ್ತರೆ ತನ್ನ ನೀವನು, ಮನಸ್ಸನ್ನು ಯಾರು ದೇವರಲ್ಲಿ ಅರ್ಪಿಸ್ತಾರೆ ಅಂದರೆ ಸದಾ ಮನಸ್ಸಿನಲ್ಲಿ ಭಗವಂತನ ಚಿಂತನೆ, ಭಕ್ತಿಯಿಂದ ನಿಸ್ವಾರ್ಥ ಚಿಂತನೆ ಯಾರು ಮಾಡ್ತಾರೆ, ಮತ್ತು ಅವನ ದಾಸರು, ಅವನ ಭಕ್ತರ ಚಿಂತನೆ, ಬ್ರಹ್ಮವಾಯುಗಳಾದಿ ತತ್ವಾಭಿಮಾನಿ ದೇವತೆಗಳು
ಯತಿವರೇಣ್ಯರುಗಳು, ಹರಿದಾಸವರೇಣ್ಯರುಗಳು ಭಗವಂತನ ಭಕ್ತಿಯನ್ನು ಪಡೆದಂತಹ ಭಕ್ತಿಯಲ್ಲಿ ಭಗವಂತನ ಮನಸ್ಸನ್ನು ಗೆದ್ದಂತಹ ಭಕ್ತರು. ಅಂತಹ ಭಕ್ತರ ಚಿಂತನೆಯಿಂದ, ಅವರ ಸ್ಮರಣೆಯಿಂದ, ಭಗವಂತನಿಗೆ ಮನಸ್ಸನ್ನು ಕೊಡೋದರಿಂದ ಮನವನಿತ್ತರೆ ತನ್ನ ನೀವನು, ತಾನು ತನ್ನನ್ನೇ ಕೊಡ್ತಾನೆ ಭಗವಂತ ಅಂತ. ಅಂದರೆ ತಾನೇ ಅಧೀನವಾಗ್ತಾನೆ, ಅಂದರೆ ತನ್ನನ್ನು ತಾನು ತೋರಿಸ್ಕೊಳ್ತಾನೆ, ಅಪರೋಕ್ಷ ಜ್ಞಾನ ಕೊಡ್ತಾನೆ ಎನ್ನುವ ಅರ್ಥ. ಮತ್ತೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ಅಂತ. ತನುವ ದಂಡಿಸಿ ಅಂದರೆ ದೇಹದ ಶ್ರಮವನ್ನು ಮಾಡುತ್ತಾ ದಿನದಿ ಸಾಧನವ ಮಾಳ್ಪರಿಗೆ, ನಿತ್ಯದಲ್ಲಿ ದೇಹ ಶ್ರಮ, ಉಪವಾಸಾದಿ ವ್ರತಗಳನ್ನು ಮಾಡಿಕೊಂಡು, ಯಜ್ಞ ಹೋಮಾದಿಗಳನ್ನು ಮಾಡಿಕೊಂಡು, ಪಾದಯಾತ್ರೆಗಳು, ಆಮೇಲೆ ನದಿಗಳಲ್ಲಿ ಸ್ನಾನ ಮಾಡುವುದು, ಮತ್ತು ವಿಪರೀತವಾದಂತಹ ಸ್ವಾರ್ಥದಿಂದ ಕೂಡಿದಂತಹ ಭಕ್ತಿ ಮಾಡುವುದು, ಇದು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುವುದು ಅನ್ನೋ ಅರ್ಥ ಬರುತ್ತೆ. ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಅಂದರೆ ಫಲಾಪೇಕ್ಷೆ ಇಟ್ಕೊಂಡು ದೇವರಲ್ಲಿ ಭಕ್ತಿ ಮಾಡುವಂಥದ್ದು. ಆ ರೀತಿ ಸಾಧನವ ಮಾಳ್ಪರಿಗೆ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಅಂದರೆ ಅವರಿಗೆ ಸ್ವರ್ಗ ಸುಖಗಳನ್ನು ಕೊಡ್ತಾನೆ ಅಂತ ಅರ್ಥ. ಅಂದರೆ ಈ ಸ್ವಾರ್ಥದಿಂದ ಭಕ್ತಿ ಮಾಡಿದಾಗ ಅವ್ರು ಕೇಳಿದ್ದನ್ನು ಕೊಡ್ತಾನೆ ಭಗವಂತ, ಸ್ವರ್ಗ ಸುಖಗಳನ್ನು ಕೊಡ್ತಾನೆ. ಆದರೆ ಮೋಕ್ಷ ಬೇಕು ಅಂದಾಗ ಅದಕ್ಕೆ ನಿಸ್ವಾರ್ಥ ಭಕ್ತಿಯೇ ಕಾರಣವಾಗುತ್ತೆ. ದಾಸ್ಯ ಭಾವ ಮತ್ತು ನಿಸ್ವಾರ್ಥ ಭಕ್ತಿ, ಇದು ಪ್ರತಿಪದದ ಅರ್ಥಚಿಂತನೆ. ಇನ್ನು ಭಾವಪ್ರಕಾಶಕ್ಕೆ ಚಿಂತನೆ. ಭಾಗವತದಲ್ಲಿ ಮತ್ತು ವರಾಹ ಪುರಾಣದಲ್ಲಿ ಮನಸ್ಸು ಅಂತ ದೇವರಿಗೆ ಹೆಸರುಂಟು ಅಂತ ಹೇಳ್ತಾರೆ. ಮತ್ತು ಮನಸ್ಸಿನಲ್ಲಿ ಇದ್ದುಕೊಂಡು ಸರ್ವ ಪ್ರೇರಕ ಭಗವಂತ. ಮನಸ್ಸಿನಲ್ಲಿ ಹೌದು ತತ್ವಾಭಿಮಾನಿ ದೇವತೆಗಳಿರ್ತಾರೆ. ಮನಸ್ಸಿಗೆ ತತ್ವಾಭಿಮಾನಿ ದೇವತೆಗಳು ರುದ್ರದೇವರು. ಅವರಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣದಲ್ಲಿ ಇದ್ದುಕೊಂಡು ಅವನು ಎಲ್ಲರ ಮನಸ್ಸನ್ನು ಪ್ರೇರಣೆ ಮಾಡ್ತಾನೆ. ಮತ್ತು ಮನಸ್ಸು ನಡೆದಂತೆ ಇಂದ್ರಿಯ ನಡೆಯುತ್ತೆ. ಮನಸ್ಸು ಕೆಲವೊಮ್ಮೆ ನಾವು ಗಮನಿಸಿರ್ತೀವಿ, ಎಲ್ಲೋ ಗಮನ ಇದ್ದಾಗ ಜೋರಾಗಿ ಒಂದು ಲೆಕ್ಚರ್ ಹಾಲಲ್ಲಿ ಲೆಕ್ಚರ್ ಆಗ್ತಾ ಇರುತ್ತೆ, ಆದರೆ ನಮಗೆ ಒಂದು ಪದವು ಕಿವಿಯಲ್ಲಿ ಬಿದ್ದಿರೋಲ್ಲ, ಅಲ್ಲಿ ಮುಂದೆ ಏನು ನಡೀತಿದೆ ಅನ್ನೋದು ಕಂಡಿರಲ್ಲ. ಯಾಕೆ ಅಂದರೆ ಮನಸ್ಸು ಎಲ್ಲೋ ಇರುತ್ತೆ. ಹಾಗಾಗಿ ಇಂದ್ರಿಯಗಳು, ಕಿವಿ, ಕಣ್ಣು ಇತ್ಯಾದಿ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಮನಸ್ಸೇ ಕಾರಣ. ಹಾಗಾಗಿ ಇಂದ್ರಿಯಗಳನ್ನು ಮನಸ್ಸು ನಿಗ್ರಹ ಮಾಡುತ್ತೆ. ಮನಸ್ಸನ್ನು ಮನೋನಿಯಮಕನಾದಂತಹ ತತ್ವಾಭಿಮಾನಿ ದೇವತೆಗಳು ನಿಯಮನ ಮಾಡ್ತಾರೆ. ಅವರ ಅಂತರ್ಗಾಮಿಯಾಗಿ ಭಗವಂತನು ಎಲ್ಲವನ್ನು ಪ್ರೇರಕನಾಗಿ ಅವನು ನಿಂತು ಮಾಡ್ತಾನೆ ಅಂತ. ಮತ್ತು ಮನಸ್ಸು ಮತ್ತು ಇಂದ್ರಿಯಗಳು ಎಲ್ಲದರ ನಿಯಾಮಕ, ಮೂಲವಾಗಿ ಎಲ್ಲದರ ನಿಯಾಮಕ ಶ್ರೀಹರಿ ಅಂತ ಹೇಳ್ತಾ ಮುಂದೆ ತ್ರಿವಿಧ ಚೇತನಕ್ಕೆ ಫಲವ ಕೊಡುವುದು ಅಂತ. ಇಲ್ಲಿ ತ್ರಿವಿಧ ಚೇತನರು ಅಂತ ಬಂದಾಗ ಸಾತ್ವಿಕರು ಅಂದರೆ ಭಗವಂತನಲ್ಲಿ ಅನನ್ಯವಾದಂತಹ ಭಕ್ತಿ, ಗುರುಗಳಲ್ಲಿ, ಹಿರಿಯ ದೇವತೆಗಳಲ್ಲಿ ಅನನ್ಯವಾದಂತಹ ಭಕ್ತಿ, ನಿಸ್ವಾರ್ಥ ಭಕ್ತಿ, ತಮಗೆ ತಾವು ಏನನ್ನು ಕೇಳ್ಕೊಳ್ಳಲ್ಲ, ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ನೋಡ್ತಾರೆ. ಕಾರುಣ್ಯ ಇರುತ್ತೆ, ಬಹಳ ಕಾರುಣ್ಯ ಇರುತ್ತೆ. ದೀನರಲ್ಲಿ ಎಲ್ಲರಲ್ಲಿ ಕಾರುಣ್ಯ ಇರುತ್ತೆ ಅವರಿಗೆ. ಅಂತಹ ಸಾತ್ವಿಕರು ಸದಾ ಭಗವಂತನಲ್ಲಿ ಮನಸ್ಸನ್ನು ಲೀನವಾಗಿಟ್ಟು ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲದಕ್ಕೂ ಕಾರಣ ಭಗವಂತ ಅಂತ ಕಷ್ಟ ಸುಖಗಳ ಬರಲಿ ಸಮಚಿತ್ತರಾಗಿದ್ದುಕೊಂಡು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ತನ್ನ ಭಕ್ತರ ಗುಣಗಳೇನು, ಆ ಗುಣಗಳನ್ನ ಕಂಡಾಗ ನನ್ನ ಭಕ್ತರು ಅಂತ ಅವ್ರನ್ನ ಗುರುತಿಸೋದು ಹೇಗೆ ಅಂತ, ನಿನ್ನ ಭಕ್ತ ಅಂತ ಗುರುತಿಸೋದು ಹೇಗೆ ಅಂತ ಅರ್ಜುನ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ರೀತಿ ಗುಣಗಳಿದ್ದರೆ ಅವನು ನನ್ನ ಭಕ್ತ ಅಂತ ಗುರುತಿಸು ಅಂತ ಕೃಷ್ಣ ಹೇಳ್ತಾನೆ. ಇದು ಬಹಳ ಚೆನ್ನಾಗಿದೆ ಕೇಳಕ್ಕೆ. ಹಾಗಾಗಿ ಆ ನಿಸ್ವಾರ್ಥ ಭಕ್ತಿ, ಎಷ್ಟು ಕಷ್ಟ ಬಂದರೂ ಭಗವಂತನಲ್ಲಿ ವಿರೋಧ ಮಾಡಲ್ಲ, ಯಾಕಾಯಿತು ಅಂತ ಚಿಂತೆ ಮಾಡಲ್ಲ, ಎಲ್ಲವನ್ನು ಭಗವತ್ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಹಾಗೆ ಎಷ್ಟು ಸುಖ ಬಂದರೂ ಅದರಲ್ಲಿ ಭಗವಂತನ ನೋಡ್ತಾರೆ. ಎಲ್ಲ ಸುಖ ದುಃಖಗಳಲ್ಲಿ ಎಲ್ಲವನ್ನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಸಮಚಿತ್ತರಾಗಿರ್ತಾರೆ. ಅಂದರೆ ಅವ್ರ ಚಿತ್ತದಲ್ಲಿ ವ್ಯತ್ಯಾಸ ಇರಲ್ಲ, ದುಃಖ ಸುಖ ಇದೆಲ್ಲ ಇರಲ್ಲ ಅವರಿಗೆ, ಎಲ್ಲವೂ ಸುಖವ ಅವರಿಗೆ. ಯಾಕೆಂದರೆ ಭಗವಂತನಲ್ಲಿ ಅಷ್ಟು ಲೀನವಾಗಿರುತ್ತೆ ಮನಸ್ಸು. ಭಕ್ತಿ ಉದ್ರೇಕವಾದಾಗ ಆ ಸುಖ ಆ ಹಿರಿಯ ಭಕ್ತರಿಗೆ ಮಾತ್ರ ಗೊತ್ತು. ಆ ರೀತಿಯಲ್ಲಿ ಮತ್ತು ರಾಜಸ ಜೀವಗಳು ಅಂತಾರೆ, ನಿತ್ಯ ಸಂಸಾರಿಗಳು ಅಂತ ಹೇಳ್ತಾರೆ. ಅಂದರೆ ಭಗವಂತನಲ್ಲಿ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಎಲ್ಲ ರೀತಿಯ ಕರ್ಮಗಳನ್ನು ಮಾಡ್ತಾರೆ, ಸಾತ್ವಿಕ ಕರ್ಮಗಳನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಿಶ್ಚಿತವಾದಂತಹ ಜ್ಞಾನ ಇರಲ್ಲ. ಅಂದರೆ ಹರಿಸರ್ವೋತ್ತಮತ್ವ, ಆಮೇಲೆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ, ದೇವತೆಗಳಲ್ಲಿ ಗೌರವ ಇರಲ್ಲ. ಮತ್ತು ಒಂದು ಕೇವಲ ಫಲಾಪೇಕ್ಷೆ ಇಟ್ಕೊಂಡು ಒಂದು ಬಿಸ್ನೆಸ್ ರೀತಿಯಲ್ಲಿ ಭಗವಂತನಲ್ಲಿ ಅವರು ವ್ಯವಹಾರ ಮಾಡ್ತಾರೆ. ಅಂಥವರು ರಾಜಸ ಜೀವರು. ಅವರಿಗೆ ಸ್ವರ್ಗಾದಿ ಸುಖಗಳು ಇರುತ್ತೆ, ನರಕಾದಿಗಳು ಇರುತ್ತೆ, ಮತ್ತು ನಿತ್ಯ ಸಂಸಾರಿಗಳು ಅಂತ ಅವರು ಹುಟ್ಟು ಸಾವು ನಡೀತಲೇ ಇರುತ್ತೆ ಅವರಿಗೆ ಅಂತ. ಮತ್ತು ತಾಮಸ ಜೀವರು, ದೇವ್ರನ್ನ ಕಂಡ್ರೆ ಕೋಪ, ದೇವರಲ್ಲಿ ಹೊಟ್ಟೆ ಕಿಚ್ಚು, ಕ್ರೋಧ, ಹರಿಭಕ್ತರನ್ನ ಕಂಡ್ರೆ ಹಿಂಸೆ ಮಾಡುವಂತಹ ಗುಣ,
ಇಲ್ಲಿ ರಾಮಾಯಣದಲ್ಲಿ ಈ ಮಾರೀಚ ಸುಬಾಹು ಇವರೆಲ್ಲ ಯಜ್ಞ ಮಾಡ್ತಿದ್ದಾರೆ, ಋಷಿಗಳು ಯಜ್ಞ ಮಾಡ್ತಿದ್ದಾರೆ ಅಂದರೆ ಬಂದು ಮಾಂಸಾದಿಗಳನ್ನು ಅದನ್ನು ಸುರಿಯೋದು, ರಕ್ತ ಸುರಿಯೋದು ಇಂಥದ್ದೆಲ್ಲ ಕೇಳಿರ್ತೀವಿ ನಾವು ಕಥೆಗಳಲ್ಲಿ. ಆ ರೀತಿಯಲ್ಲಿ ಸಾತ್ವಿಕರಿಗೆ ತೊಂದರೆ ಕೊಡೋದು, ಋಷಿ ಮುನಿಗಳಿಗೆ, ದೈವಭಕ್ತರಿಗೆ ತೊಂದರೆ ಕೊಡೋದು ಇಂತಹ ತಾಮಸ ಜೀವರು, ಅವರಿಗೆ ಅವರ ಗುಣ ಅದು. ಮೂಲತಃ ಸಾತ್ವಿಕರಲ್ಲಿ ಮಾವಿನ ಹಣ್ಣಿನ ಬೀಜದಂತೆ ಅವರಿಗೆ ಆ ಗುಣಗಳೇ ಇರುತ್ತೆ. ಅದು ಅನಾದಿಯಾಗಿ ಇರತಕ್ಕಂತಹ ಗುಣ. ಕರ್ಮವೂ ಅನಾದಿ, ಗುಣವೂ ಅನಾದಿ. ಆ ರೀತಿಯಲ್ಲಿ ತಾಮಸರಿಗೆ ಅವರ ಮೂಲ ಗುಣ ಅದು ಭಗವಂತನ ಮತ್ತು ಹರಿಭಕ್ತರನ್ನು ದ್ವೇಷ ಮಾಡುವಂತಹ ಗುಣ. ಅಂಥವರಿಗೆ ಕಷ್ಟಗಳನ್ನು ಕೊಡ್ತಾನೆ ಭಗವಂತ ಅಂತ. ಕಷ್ಟಗಳನ್ನು ಕೊಟ್ಟು, ಅಂದರೆ ರಾಕ್ಷಸರು ಮೆರೆದರು ಅಂತ ನಾವು ಕೇಳ್ತೀವಿ, ಅದೆಲ್ಲ ತಾತ್ಕಾಲಿಕವಾಗಿ ಅವರ ತಪಸ್ಸು ಮಾಡಿರ್ತಾರೆ, ಅದರ ಪ್ರಕಾರ ಸ್ವಲ್ಪ ಸುಖ ಕೊಡ್ತಾನೆ. ಆದರೆ ಅಂತ್ಯದಲ್ಲಿ ಅಂಧಮ ತಮಸ್ಸೆ ಆಗುತ್ತೆ ಅವರಿಗೆ ಅಂತ ಹೇಳ್ತಾ, ಮತ್ತು ಮುಂದೆ ಇಲ್ಲಿ ಭಗವಂತ ಅಲ್ಲದೇನೆ ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಕೂಡ ಬಹಳ ಗೌರವ ಇರಬೇಕು, ಅವರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತಃ ಸರ್ವ ಏವಹಿ ಅಂತ. ಅಂದರೆ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರೆಲ್ಲರ ಮಹಾವಿಷ್ಣು ಭಕ್ತರುಗಳು, ಅವರಲ್ಲಿ ನನ್ನನ್ನು ಧರ್ಮ ಮಾರ್ಗದಲ್ಲಿ ಕೈ ಹಿಡಿದು ನಡೆಸಿ ಹರಿಭಕ್ತಿಯನ್ನು ಕೊಡಿ, ನಿಸ್ವಾರ್ಥ ಭಕ್ತಿಯನ್ನು ಕೊಡಿ, ಲೋಕದಲ್ಲಿ ವೈರಾಗ್ಯವನ್ನು ಕೊಡಿ ಅಂತ ಅವರಲ್ಲಿ ಬೇಡ್ಕೊಳ್ತಾ ಜ್ಞಾನವನ್ನು ಬೇಡಬೇಕು. ಅವರಲ್ಲಿ ಹರಿಭಕ್ತಿಯನ್ನು ಜ್ಞಾನ ಮತ್ತು ನಿಶ್ಚಿತವಾದಂತಹ ಜ್ಞಾನ, ತತ್ವಜ್ಞಾನವನ್ನು ಬೇಡಿದಾಗ ಅವರೆಲ್ಲರೂ ಕರುಣೆಯಾದಾಗ ಭಗವಂತನ ಕರುಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತತ್ವಾಭಿಮಾನಿಗಳಲ್ಲಿ ದೇವತೆಗಳಲ್ಲಿ ಭಕ್ತಿ ಮಾಡಬೇಕು. ಆದರೂ ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಭಗವಂತನಲ್ಲಿ ಬಹಳ ಭಕ್ತಿ ಮಾಡಬೇಕು. ಹಾಗಾಗಿ ತತ್ವಾಭಿಮಾನಿ ದೇವತೆಗಳನ್ನು ನಾವು ಅವರಲ್ಲಿ ಭಕ್ತಿ ಮಾಡಲಿಲ್ಲ ಅಂದಾಗ ಅದು ಹರಿಪ್ರೀತಿ ಎಂದಿಗೂ ಆಗಲ್ಲ, ಆ ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳಲ್ಲಿ ಭಕ್ತಿ, ಅವರ ಮೂಲಕ ವಾಯುದೇವರಲ್ಲಿ, ಅವರ ಮೂಲಕ ಭಗವಂತನಲ್ಲಿ, ಮತ್ತು ಗುರು ಹಿರಿಯರಲ್ಲಿ, ಇವರೆಲ್ಲರಲ್ಲೂ ಭಕ್ತಿ ಗೌರವಗಳನ್ನು ಸಲ್ಲಿಸಬೇಕು. ಇದು ಸಾತ್ವಿಕರ ಲಕ್ಷಣ ಅಂತ ಹೇಳ್ತಾರೆ. ಮತ್ತು ಭಕ್ತರಲ್ಲಿ 3 ವಿಧ ಅಂತ ಹೇಳ್ತಾರೆ. ಒಬ್ಬರು ಉತ್ತಮ ಭಕ್ತರು, ಇನ್ನೊಬ್ಬರು ಮಧ್ಯಮ ಭಕ್ತರು. ಈ ಮಧ್ಯಮ ಭಕ್ತರೇ ರಾಜಸರು. ಮತ್ತು ಇನ್ನು ತಾಮಸರು ಅವರಲ್ಲಿ ದೇವರನ್ನ ಸ್ಮರಣೆ ಮಾಡಿದ್ರು ಅವರು ದ್ವೇಷದಿಂದ ಸ್ಮರಣೆ ಮಾಡ್ತಾರೆ, ಹಾಗಾಗಿ ತಾಮಸರಾಗ್ತಾರೆ. ಜರಾಸಂಧ, ಕಂಸ, ಕಾಲನೇಮಿ ಅನ್ನೋ ರಾಕ್ಷಸ ಕಂಸನಾಗಿ ಬರ್ತಾನೆ. ಮತ್ತು ಹಿರಣ್ಯಕಶಿಪು, ಹಿರಣ್ಯಕಶಿಪು ಮತ್ತು ರಾವಣಾಸುರರಲ್ಲಿ ದ್ವಯಾವೇಶ ಇತ್ತು. ಅಂದರೆ ಜಯವಿಜಯರಿಗೆ ಶಾಪ ಇತ್ತು, ಅಸುರರಾಗಿ ಹುಟ್ಟು ಅಂತ ಹೇಳಿ. ಹಾಗಾಗಿ 3 ಜನ್ಮಗಳು ಅಸುರರಾಗಿ ಬಂದರು ಅವರು. ಆದರೆ ಅದೇ ಹಿರಣ್ಯಕಶಿಪು ರಾಕ್ಷಸನಲ್ಲಿ ಒಬ್ಬ ರಾಕ್ಷಸನ ಜೀವವೂ ಇತ್ತು. ಆ ರಾಕ್ಷಸನ ಜೀವ ಅದರ ಕೆಲಸ ಅದು ಮಾಡ್ತಿತ್ತು, ಜಯ ಅನ್ನುವ ಜೀವನ ಕೆಲಸ ಅದು ಮಾಡ್ತಿತ್ತು. ಆ ಜಯ ಅನ್ನುವ ಜೀವನಿಗೆ ಹರಿಯಲು ಭಕ್ತಿಯೇ ಇತ್ತು. ಕೆಲವೊಮ್ಮೆ ಹಿರಣ್ಯಕಶಿಪು ತುಂಬ ಒಳ್ಳೆ ಮಾತುಗಳನ್ನು ಆಡೋದು, ಸಾತ್ವಿಕರಂತೆ ಮಾತಾಡೋದು ಕೇಳ್ಬೋದು. ಅದೆಲ್ಲ ಆ ಜಯನ ಆವೇಶ. ಮತ್ತು ಅವನ ಅಸುರತ್ವ ಬಂದು ಅಹಂಕಾರದಿಂದ ಮೆರೆದಾಗ ಅದು ಅಸುರಾವೇಶವಾಗುತ್ತೆ. ಹಾಗಾಗಿ ಅವರೆಲ್ಲ ರಾವಣ, ಕುಂಭಕರ್ಣ ಇವರಲ್ಲೆಲ್ಲ ದ್ವಯಾವೇಶಗಳಿತ್ತು. ಮತ್ತು ಅಸುರನಾಗಿ ಹುಟ್ಟಿದ್ರು ವಿಭೀಷಣನಲ್ಲಿ ಮಹಾಹರಿಭಕ್ತಿ. ಹಾಗಾಗಿ ಇಲ್ಲಿ ಅಸುರ ಜನ್ಮ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಮನಸ್ಸಿನ ಆ ವೃತ್ತಿ, ಆ ಮನಸ್ಸು ಯಾವ ರೀತಿಯಲ್ಲಿ ಹರಿಭಕ್ತಿ ಮಾಡುತ್ತೆ ಅನ್ನೋದು ಅದಾಗುತ್ತೆ. ಹಾಗಾಗಿ ಅದರ ಪ್ರತೀಕವಾಗಿಯೇ ಭಗವಂತ ಅದು ಹೇಗೆ ಮನಸ್ಸು ಪ್ರೇರಣೆ ಮಾಡುತ್ತೆ, ಆ ಮನಸ್ಸಿನ ಸ್ವಭಾವದಂತೆ ಆ ಮನಸ್ಸನ್ನು ಪ್ರೇರಣೆ ಮಾಡ್ತಾನೆ ಭಗವಂತ. ಅದರ ಪ್ರಕಾರ ಆ ಮನಸ್ಸಿನಲ್ಲಿ ಕೂತ್ಕೊಂಡು ಅಂತಂಥ ಜೀವರಲ್ಲಿ ಅವರವರ ಕಾರ್ಯಗಳನ್ನು ಮಾಡಿಸಿ, ಅಸುರರಲ್ಲಿ ಆ ಕೆಟ್ಟ ಕೆಲಸಗಳನ್ನು ಮಾಡಿಸುವುದು ಭಗವಂತನೇ. ಹಾಗಾಗಿ ಅವರವರಲ್ಲಿ ಆ ಕೆಲಸಗಳನ್ನು ಮಾಡಿಸಿ ಅದರಂತೆ ಅವರಿಗೆ ಸುಖ ದುಃಖಾದಿಗಳನ್ನು ಕೊಡ್ತಾನೆ ಅಂತ ಬರುತ್ತೆ. ಮತ್ತು ಇನ್ನು ಇಲ್ಲಿ ರಾವಣನ ಉದಾಹರಣೆ ತಗೊಂಡಾಗ, ರಾವಣನಲ್ಲಿ ಎಷ್ಟೋ ಸತ್ವಗುಣಗಳಿತ್ತು, ಅಂದರೆ ಒಳ್ಳೆ ಗುಣಗಳಿತ್ತು ಅಂತ ಕೇಳಿರ್ತೀವಿ. ಆದರೆ ಮೂಲದಲ್ಲಿ ಅವನು ರಾಕ್ಷಸ. ಆ ಸತ್ವಗುಣಗಳು ಯಾಕಿತ್ತು ಅಂದರೆ ಅಲ್ಲಿ ಜಯನ ಆವೇಶ ಇತ್ತು. ಹಾಗಾಗಿ ರಾವಣಾಸುರ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ರುದ್ರದೇವರ ಜೊತೆಗೆ ಪಾರ್ವತಿ ದೇವಿಯನ್ನು ಕಂಡು, ಆ ಪಾರ್ವತಿ ದೇವಿನ ನನ್ನ ಜೊತೆಗೆ ಕಳಿಸ್ಕೊಡುವಂಥ ಜಗಜ್ಜನನಿಯಾದಂಥ ಪಾರ್ವತಿ ದೇವಿಯನ್ನು ಕಳಿಸ್ಕೊಡು ಅಂತ ಕೇಳ್ತಾನೆ. ಮತ್ತು ಸೀತಾದೇವಿಯನ್ನು ಅಪಹರಣ ಮಾಡ್ತಾನೆ. ಇದು ತಾಮಸ ಬುದ್ಧಿ. ಹಾಗಾಗಿ ಅವನಿಗೆ ತಾಮಸ ಸಾಧನೆ ಆಯಿತು, ಅವನಲ್ಲಿದ್ದಂಥ ಹಸುರನಿಗೆ ತಮಸ್ಸಿನ ಸಾಧನೆ ಆಯಿತು. ಅದೇ ರೀತಿಯಲ್ಲಿ ಹಿರಣ್ಯಕಶಿಪುನು ನರಸಿಂಹದೇವರ ದರ್ಶನ ಮಾಡಿದ, ರಾವಣಾಸುರನು ರಾಮನ ದರ್ಶನ ಮಾಡಿದ. ಮತ್ತು ದುರ್ಯೋಧನ, ಎಲ್ಲ ಮಹಾಕಲ್ಮಶಗಳು ತುಂಬಿದಂತಹ ಮನಸ್ಸು ದುರ್ಯೋಧನದ್ದು. ಎಲ್ಲದಕ್ಕೂ ನಾನೇ ಚಕ್ರವರ್ತಿ ಅಂತ ಮೆರೆದ ದುರ್ಯೋಧನ, ಅವನು ಬಹಳ ಸಾರಿ ಕೃಷ್ಣನ ದರ್ಶನ ಮಾಡಿದ್ದಾನೆ. ಆದರೆ ಪಾಂಡವರು ಕೃಷ್ಣನ ದರ್ಶನ ಮಾಡಿದ ರೀತಿ, ವಿಭೀಷಣ ಕೃಷ್ಣನ ದರ್ಶನ ಮಾಡಿದ ರಾಮನ ದರ್ಶನ ಮಾಡಿದ ರೀತಿ, ಮತ್ತು ಪ್ರಹ್ಲಾದರಾಜರು ನರಸಿಂಹದೇವರ ದರ್ಶನ ಮಾಡಿದ ರೀತಿ, ಇದಕ್ಕೆ ಮತ್ತು ಈ ಅಸುರರು
ದುರ್ಯೋಧನಾದಿ ದುಷ್ಟರು ದೇವರ ದರ್ಶನ ಮಾಡಿದರೂ ಅದಕ್ಕೆ ಫಲ ಇಲ್ಲ. ದೇವರ ದರ್ಶನ ಕೊಡ್ತಾನೆ, ಆದರೆ ಅದಕ್ಕೆ ಫಲ ಇಲ್ಲ, ಅವರಿಗೆ ತಮಸ್ಸೆ ಗತಿ. ಆದರೆ ದೇವರಲ್ಲಿ ಯಾರು ಮನಸ್ಸನ್ನು ಇಡ್ತಾರೆ ಅವರಿಗೆ ಮೋಕ್ಷ ಸಾಧನೆ ಮಾಡಿಸ್ತಾನೆ ಅಂತ ಹೇಳ್ತಿದ್ದಾನೆ ಇಲ್ಲಿ. ಹಾಗಾಗಿ ದೇವರಲ್ಲಿ ದಾಸ್ಯ ಭಾವ ಇರಬೇಕು. ನೀನು ಈಶ, ನಾನು ದಾಸ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತ ಹೇಳಿ ತಮ್ಮ ಸರ್ವಸ್ವವನ್ನು ಭಗವಂತ ಅಂತ ತಿಳಿದು ಸಮಚಿತ್ತರಾಗಿ ಕಷ್ಟ ಸುಖಗಳಲ್ಲಿ ಎಲ್ಲ ಕಾಲದಲ್ಲಿ ಭಗವಂತನಲ್ಲಿ ಒಂದೇ ರೀತಿಯಲ್ಲಿ ಭಕ್ತಿಯನ್ನು ಮಾಡಿಕೊಂಡು ಬರ್ತಾ, ಹಿರಿಯರಲ್ಲಿ ಗೌರವವನ್ನು ಕೊಡ್ತಾ, ಹರಿಯಲ್ಲಿ ಭಕ್ತಿಯನ್ನು ಮಾಡ್ತಾ, ಗುರುಗಳಲ್ಲಿ ಭಗವಂತನ ಸನ್ನಿಧಾನವನ್ನು ನೋಡ್ತಾ ಯಾರು ಮಾಡ್ತಾರೆ ಅಂತಹ ಸಾಧನೆಯನ್ನು ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಭೋಗಗಳಿದೀವನು ಅಂತ ಮನವನಿತ್ತರೆ ತನ್ನ ನೀವನು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ಗೋಪಿಕಾ ಸ್ತ್ರೀಯರು. ಎಲ್ಲರೂ ಸರ್ವಸ್ವ ಕೃಷ್ಣ ಅಂತ ತಿಳಿದಿದ್ದರು. ಬಿಟ್ಟು ಕೆಲಸ ಬಿಟ್ಟು ಏನು ಕೆಲಸ ಮಾಡ್ತಿರಲಿ ಅದನ್ನೆಲ್ಲ ಬಿಟ್ಟು ಕೃಷ್ಣನ ಹುಡ್ಕೊಂಡು ಹೊರಟುಬಿಡೋರು. ಹಾಗಾಗಿ ಒಮ್ಮೆ ಗೋಪಿಕಾ ಸ್ತ್ರೀಯರಲ್ಲೂ ಕೂಡ ಕೃಷ್ಣ ತನ್ನವನು ಅಂತ ದರ್ಪ ಬಂತಂತೆ. ದರ್ಪ ಬಂದು ಅಹಂಕಾರ ಬಂತು. ಆಗ ದೇವರು ಎಲ್ಲರಿಂದ ಕಣ್ಮರಿ ಆಗಿಬಿಡ್ತಾನೆ. ಹುಡುಕಿ ಕೃಷ್ಣ ಎಲ್ಲಿ ಅಂತ ಹುಡುಕಿ ತುಂಬ ನೊಂದುಬಿಡ್ತಾರೆ. ಆ ರೀತಿಯಲ್ಲಿ ಅವರಿಗೆ ಆ ದರ್ಪವನ್ನು ಕೂಡ ಬಿಡಿಸ್ತಾನೆ. ಅಂದರೆ ಭಗವಂತನಲ್ಲಿ ಮನಸ್ಸಿಟ್ಟಾಗ ಆ ಕಲ್ಮಶಗಳನ್ನು, ಆ ದುಷ್ಟ ಗುಣಗಳನ್ನೆಲ್ಲ ಬಿಡಿಸಿ ಶುದ್ಧ ಸಾತ್ವಿಕ ಗುಣವನ್ನು ಕೊಡ್ತಾನೆ ಭಗವಂತ ಅಂತ ಹೇಳ್ತಾ, ಆ ರೀತಿಯಲ್ಲಿ ಸಾಕ್ಷಾತ್ ಕೃಷ್ಣನೇ ಗೋಪಿಕಾ ಸ್ತ್ರೀಯರಿಗೆಲ್ಲ ಉಪದೇಶ ಮಾಡ್ತಾನೆ. ಈ ರೀತಿಯಲ್ಲಿ ಕೃಷ್ಣ ಅನುಗ್ರಹ ಮಾಡಿದ ಅಂತ ತನ್ನ ಮನವನಿತ್ತರೆ ತನ್ನ ನೀವನು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಕೃಷ್ಣ ತನ್ನನ್ನು ತಾನೇ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ದರ್ಶನ ಕೊಡ್ತಾ ಅವರ ಜೊತೆಗಿರ್ತಿದ್ದ ಕೃಷ್ಣ ಅಂತ ಹೇಳಿ, ಮನವನಿತ್ತರೆ ತನ್ನ ನೀವನು. ಮತ್ತೆ ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪ್ಪನ ಸ್ವರ್ಗಾದಿ ಭೋಗಗಳ ಅಂತ ಇಲ್ಲಿ ಒಂದು ಕೃಷ್ಣಂದೇ ಒಂದು ಕತೆ ಬರುತ್ತೆ. ಒಮ್ಮೆ ಕೃಷ್ಣ ಮತ್ತು ಗೋಪಾಲಕರೆಲ್ಲ ಕಾಡಿಗೆ ಹೊರಟಿರ್ತಾರೆ, ಗೋವುಗಳನ್ನ ಮೇಯಿಸ್ಕೊಂಡು. ಸ್ವಲ್ಪ ಊರಿಂದ ಬಹಳ ದೂರ ಬಂದಿರ್ತಾರೆ. ಎಲ್ರಿಗೂ ತುಂಬ ಹಶ್ವಾಗಿರುತ್ತೆ ಮಧ್ಯಾಹ್ನ. ಆ ಕಾಲಕ್ಕೆ ಎಲ್ಲ ಗೋಪಾಲ ಬಾಲಕರೆಲ್ಲ ಕೃಷ್ಣನ ಹತ್ರ ಹೇಳ್ತಾರೆ ಹಶ್ವಾಗಿದೆ ಕೃಷ್ಣ ಅಂತ. ಆಗ ಹತ್ತಿರದಲ್ಲಿ ಒಬ್ಬರು ಯಜ್ಞ ಮಾಡ್ತಿರ್ತಾರೆ, ಒಂದಷ್ಟು ಜನ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ಕೇಳಿ ಅವ್ರೇನಾದ್ರು ಆಹಾರ ಕೊಡ್ಬೋದು ಅಂತ ಕೃಷ್ಣ ಹೇಳಿ ಕಳಿಸ್ತಾನೆ. ಈ ಮಕ್ಕಳೆಲ್ಲ ಅಲ್ಲಿ ಹೋಗಿ ಕೇಳಿದಾಗ ದೇವರಿಗಿನ್ನೂ ನೈವೇದ್ಯ ಆಗಿಲ್ಲ, ನೈವೇದ್ಯ ಆದಮೇಲೆ ಬನ್ನಿ ಅಂತ ಹೇಳಿ ನಿಷ್ಠೂರದಿಂದ ಅವ್ರನ್ನ ಕಳಿಸ್ಬಿಡ್ತಾರೆ. ಮತ್ತು ತಾವು ದೊಡ್ಡವರು ಈ ಮಕ್ಕಳಿಗಿಂತ ಅಂತ ತಿಳಿತಾರೆ. ಮತ್ತು ಕೃಷ್ಣನ ಹತ್ರ ಬಂದರೆ ಈ ಮಕ್ಕಳೆಲ್ಲ ಹೇಳ್ತಾರೆ ಹೀಗಾಯಿತು ಅಂತ. ಆಗ ಕೃಷ್ಣ ಅವರ ಪತ್ನಿಯರು ಅಡುಗೆ ಮನೆಯಲ್ಲಿ ದೇವರ ಹೋಮಕ್ಕೆ ಅಡುಗೆ ಮಾಡ್ತಿದ್ದಾರೆ ನೈವೇದ್ಯಕ್ಕೆ, ಅವರನ್ನು ಹೋಗಿ ಕೇಳಿ ಅಂತ ಹೇಳಿದಾಗ ಈ ಹುಡುಗರೆಲ್ಲ ಅವರನ್ನು ಹೇಗೆ ಕೇಳಿದಾಗ ಅವರೆಲ್ಲ ಕೃಷ್ಣ ಬಂದಿದ್ದಾನೆ ಅಂತ ಕೇಳಿದ ಕೂಡಲೇ ಏನೇನು ಪ್ರಸಾದ ಅಂದರೆ ನೈವೇದ್ಯಕ್ಕೆ ಏನೇನು ಮಾಡಿರ್ತಾರೆ ಆ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನ ತಗೊಂಡು ಕೃಷ್ಣನ ನೋಡೋಕ್ಕೆ ಅಂತ ಎಲ್ಲ ಧಾವಿಸಿ ಬಂದ್ಬಿಡ್ತಾರೆ. ಆಗ ಕೃಷ್ಣ ಅವರು ಮಾಡಿದಂತಹ ಎಲ್ಲ ಭಕ್ಷ್ಯ ಪದಾರ್ಥಗಳನ್ನು ತಾನೇ ಸ್ವೀಕಾರ ಮಾಡಿ, ನೈವೇದ್ಯವನ್ನು ತಾನೇ ಕೃಷ್ಣ ಡೈರೆಕ್ಟಾಗಿ ಸ್ವೀಕಾರ ಮಾಡ್ತಾನೆ. ನೇರ ಸ್ವೀಕಾರ ಮಾಡಿ ಅವರಿಗೆಲ್ಲ ಮೋಕ್ಷ ಸಾಧನೆ ಮಾಡಿಸ್ಕೊಡ್ತಾನೆ ಆ ಬ್ರಾಹ್ಮಣ ಪತ್ನಿಯರಿಗೆ. ಆದರೆ ಇದು ನಂತರದಲ್ಲಿ ಬ್ರಾಹ್ಮಣರಿಗೆ ತಿಳಿಯುತ್ತೆ. ಸಾಕ್ಷಾತ್ ಕೃಷ್ಣನೇ ಬಂದು ಅವರು ಮಾಡಿದಂತಹ ನೈವೇದ್ಯವನ್ನು ತಿಂದ. ಆದರೆ ದಡ್ಡತನದಿಂದ, ಮಂಕುತನದಿಂದ ಕೃಷ್ಣನೇ ಬಂದು ಮಕ್ಕಳ ಕೈಯಲ್ಲಿ, ಗೋಪಾಲ ಬಾಲಕರ ಕೈಯಲ್ಲಿ ನನಗೆ ನೈವೇದ್ಯ ಬೇಕು ಅಂತ ಹೇಳಿ ಕಳಿಸಿದಾಗಲೂ ನಾವು ಕೊಡಲಿಲ್ಲ, ಎಂಥ ಮಂದಮತಿಗಳು ನಾವು ಅಂತ ತುಂಬ ಪಶ್ಚಾತ್ತಾಪಪಟ್ಟು ಕೃಷ್ಣನಲ್ಲಿ ಕ್ಷಮೆ ಕೇಳ್ತಾರೆ ಆ ಬ್ರಾಹ್ಮಣರು. ಆ ರೀತಿಯಲ್ಲಿ ಆ ಬ್ರಾಹ್ಮಣ ಪತ್ನಿಯರಿಗೆ ಕೃಷ್ಣ ಸಾಕ್ಷಾತ್ತಾಗಿ ಒಲಿದು ಅವ್ರು ಮಾಡಿದಂತಹ ಭಕ್ಷ್ಯಗಳನ್ನು ತಿಂದು ಅವ್ರಿಗೆ ಅನುಗ್ರಹ ಮಾಡ್ದ ಅಂತ ಹೇಳ್ತಾ, ಈ ರೀತಿಯಲ್ಲಿ ಮನಸ್ಸು ದೇವರಲ್ಲಿ ಇಟ್ಟಾಗ ಆ ದೇವರು ಅದಕ್ಕೆ ತಕ್ಕಂತಹ ಮೋಕ್ಷ ಸಾಧನೆಯನ್ನು ಮಾಡಿಸ್ತಾನೆ ಅಂತ ಹೇಳ್ತಾ, ಇಲ್ಲಿ ನವವಿಧ ಭಕ್ತಿ ಮತ್ತು ಇನ್ನೊಂದಾಗತ್ತೆ. ಇಲ್ಲಿ ಈ ಫಲಾಪೇಕ್ಷೆ ಇಟ್ಕೊಂಡು ಬೇಕಾದಷ್ಟು ವ್ರತಗಳುಂಟು, ಯಜ್ಞಯಾಗಾದಿಗಳುಂಟು. ಚಾಂದ್ರಾಯನ ವ್ರತ ಅಂತ ಒಂದಿದೆ. ಅದರಲ್ಲಿ ಅಮಾವಾಸ್ಯೆ ದಿನ ಉಪವಾಸ ಮಾಡಿ, ಆಮೇಲೆ ಪಾಡ್ಯ, ಬಿದಿಗೆ, ತದಿಗೆ ಈ ರೀತಿಯಲ್ಲಿ ಪಾಡ್ಯದಲ್ಲಿ 1 ತುತ್ತು, ಬಿದಿಗೆಯಲ್ಲಿ 2 ತುತ್ತು, ಈ ರೀತಿಯಲ್ಲಿ ಹುಣ್ಣಿಮೆ ಬರೋ ಕಾಲಕ್ಕೆ 15 ತುತ್ತು ಅಷ್ಟೇ ಊಟ. ಮತ್ತು ತಿರ್ಗಾ ಅಮಾವಾಸ್ಯೆ ಶುರು ಆಗುತ್ತೆ. ತಿರ್ಗಾ ಪಾಡ್ಯ, ಬಿದಿಗೆ ಅಂದಾಗ 14, 13, 12, 6 ಅದರಂತೆ ಇನ್ನೊಂದು ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆಯ ದಿನ ಪೂರ್ತಿ ಉಪವಾಸ ಮಾಡಿ ಈ ಒಂದು ಪೂರ್ತಿ ತಿಂಗಳ ಕಾಲ ಮಾಡುವ ಈ ಒಂದು ವ್ರತಕ್ಕೆ ಚಾಂದ್ರಾಯನ ವ್ರತ ಅಂತ ಹೆಸರು. ಇಂತಹ ಎಷ್ಟೋ ಕಠಿಣವಾದಂತಹ ವ್ರತಗಳುಂಟು, ಯಾಗಗಳುಂಟು. ಶರೀರ ದಂಡನೆ ಮಾಡಿ ತನುವು ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಅಂತ. ಈ ರೀತಿಯಲ್ಲಿ ಬೇಕಾದಷ್ಟು ತನುವನ್ನು ದಂಡಿಸಿ ಏನೇನೆಲ್ಲ ಸಾಧನೆ ಮಾಡ್ಬೋದು. ಆದರೆ ಮನಸ್ಸು ಭಗವಂತನಲ್ಲಿ ಲೀನವಾಗಲಿಲ್ಲ, ಅವನಲ್ಲಿ ದಾಸಿ ಭಾವ ಬಂದು ಸರ್ವಸ್ವ ಭಗವಂತ ಎಲ್ಲದರ ನಿಯಾಮಕ ಅಂತ ಹೇಳಿ ಆ ಒಂದು ಶುದ್ಧ ಭಕ್ತಿ ಬರಲಿಲ್ಲ ಅಂದರೆ ಎಲ್ಲ ಸಾಧನೆಯು
ಬರೀ ಸ್ವರ್ಗ ತಂದು ಕೊಡುತ್ತೆ ಬಿಟ್ಟರೆ ಮೋಕ್ಷ ಸಾಧನೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನವವಿಧ ಭಕ್ತಿಯಲ್ಲಿ ಭಗವಂತನ ಸ್ಮರಣೆ ಮಾಡೋದು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ಈ ರೀತಿಯಲ್ಲಿ ಶ್ರವಣಂ ಅಂದರೆ ಭಗವಂತನ ಕಥೆಗಳನ್ನು ಕೇಳುವುದು, ಕೀರ್ತನ ಅಂದರೆ ದೇವರನ್ನ ಸ್ತುತಿ ಮಾಡುವುದು, ಹೊಗಳುವುದು, ಹರಿಭಕ್ತರನ್ನು ಹೊಗಳುವುದು, ಮತ್ತು ಸ್ಮರಣಂ ಅದನ್ನು ಸದಾ ದೇವರ ಕಥೆಗಳನ್ನು ಏನು ಕೇಳಿರ್ತೀವಿ ಅದನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ಮತ್ತು ಪಾದ ಸೇವನಂ, ಒಂದು ದೇವರ ವಿಗ್ರಹಗಳನ್ನು ಇಟ್ಟು ದೇವರ ಪಾದ ಸೇವನೆ ಮಾಡೋದಂದರೆ ದೇವರ ಪೂಜೆ ಮಾಡೋದು ಅಂತ ಉಂಟು. ಆದರೆ ಅದು ಅಚಲ ಪ್ರತೀಕ. ಚಲ ಪ್ರತೀಕ ಅಂದರೆ ಗುರುಗಳಾಗ್ತಾರೆ. ಆ ಗುರುಗಳ ಪಾದ ಸೇವೆ ಮಾಡೋದರಿಂದ ಅವರಿಗೆ ಬಹಳ ಗೌರವದಿಂದ ಗುರುಗಳನ್ನು ನಾವು ಎಷ್ಟು ಅವರೊಂದು ಸತ್ಕಾರ ಮಾಡ್ತೀವಿ ಅಥವಾ ಅವರಲ್ಲಿ ಸೇವೆ ಮಾಡ್ತೀವಿ, ಅದು ಸಾಕ್ಷಾತ್ ಹರಿಸೇವೆಯಾಗುತ್ತೆ. ಹಾಗಾಗಿ ಚಲಪ್ರತೀಕವಾದಂತಹ ಗುರುಗಳು ಮತ್ತು ಹಿರಿಯರು, ಜ್ಞಾನಿಗಳು ಇವರ ಪಾದ ಸೇವೆ ಮಾಡೋದರಿಂದ ಅದು ಭಗವಂತನ ಪಾದ ಸೇವೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಅರ್ಚನಂ, ಹೂಗಳಿಂದ ದೇವರನ್ನ ಅರ್ಚನೆ ಮಾಡೋದು ಮತ್ತು ವಂದನೆ ಮಾಡೋದು, ಹಿರಿಯರನ್ನು, ಗುರುಗಳನ್ನು, ಮತ್ತು ಅವರ ಅಂತರ್ಯಾಮಿಗಿರ್ತಕ್ಕಂತಹ ಭಾತೃಗುಣ ಮುಖ್ಯಪ್ರಾಣ ಅಂತರ್ಗತ ಭಗವಂತನ ಒಂದರೆ ನಮಸ್ಕಾರಗಳನ್ನು ಮಾಡೋದು. ಮತ್ತು ಇವರೆಲ್ಲರಲ್ಲಿ ದಾಸ್ಯಭಾವ ನೀಡೋದು, ಅವರ ಸರ್ವೆಂಟನಂತೆ ನಡ್ಕೊಳ್ಳೋದು. ದಾಸ್ಯಭಾವ ಅಂದರೆ ಅವ್ರ ಮಾಸ್ಟರು, ನಾವು ಸರ್ವೆಂಟ್ ಅನ್ನೋ ರೀತಿಯಲ್ಲಿ. ಆ ರೀತಿಯಲ್ಲಿ ಭಗವಂತನ, ಅವನ ಭಕ್ತರ, ಜ್ಞಾನಿಗಳು ಅವರೆಲ್ಲರಿಗೆ ನಾವು ದಾಸರು ಅಂತ ವರ್ತನೆ ಮಾಡೋದು, ಆ ರೀತಿಯಲ್ಲಿ ನಡ್ಕೊಳ್ಳೋದು. ಮತ್ತು ಸಖ್ಯ ಅಂದಾಗ ಇದೆಲ್ಲ ಮಾಡಿದಾಗ ಭಗವಂತನಲ್ಲಿ ಒಂದು ಸಖ್ಯ ಅಂದರೆ ಒಂದು ಫ್ರೆಂಡ್ ಅನ್ನುವ ಒಂದು ಭಾವನೆ. ಅಂದರೆ ಅರ್ಜುನನಿಗೆ ಕೃಷ್ಣನಿಗೆ ಮಧ್ಯೆ ಇದ್ದಿದ್ದು ಸಖ್ಯ. ಅವರು ಸ್ನೇಹಿತರಂತೆ ಇರ್ತಿದ್ರು. ಭಗವಂತ ಅಷ್ಟು ಸ್ನೇಹಿತ ಆಗ್ಬಿಡ್ತಾನೆ ಅಂತಹ ಶುದ್ಧ ಭಕ್ತನಿಗೆ. ಈ ರೀತಿಯಲ್ಲಿ ಆದಾಗ ಅವನ ಆತ್ಮನಿವೇದನೆ ಅಂದರೆ ಸರ್ವ ಸಮರ್ಪಣಾ ಭಾವದಿಂದ ಸರ್ವಸ್ವ ಭಗವಂತ ಅಂತ ಹೇಳಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿದಾಗ, ತನು ಮನ ಧನ ಎಲ್ಲವನ್ನೂ ಗುರುಗಳ ಮುಖೇನ, ತತ್ವಾಭಿಮಾನಿ ದೇವತೆಗಳ ಮುಖೇನ, ವಾಯುದೇವರ ಮುಖೇನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದೇ ಮೋಕ್ಷ ಸಾಧನೆ ಆಗುತ್ತೆ ಅಂತ ಹೇಳ್ತಾ, ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಅಂದರೆ ನಮಗೂ ಅನಿಸುತ್ತೆ ಹಂಗಂತ ಏಕಾಸಿ ವ್ರತಾದಿಗಳನ್ನು ಮಾಡಬಾರ್ದು ಅಂತ ಅರ್ಥ ಅಲ್ಲ. ಏಕಾಸಿ ವ್ರತ ಮಾಡ್ತಿದ್ದೀನಿ ಅಂತ ಅಹಂಕಾರ ಪಡಬಾರ್ದು ಅನ್ನೋ ಅರ್ಥ. ಭಗವಂತನಿಗೋಸ್ಕರ, ಹರಿಪ್ರೀತಿಗೋಸ್ಕರ ಮಾಡ್ತಿದ್ದೀನಿ ಅಂತ ನಿಸ್ವಾರ್ಥವಾಗಿ ಕೇವಲ ದೇವರ ಪ್ರೀತಿಗೆ ಅಂತ ಮಾಡಿದಾಗ ಮಾತ್ರ ಅದಕ್ಕೆ ಫಲ ಬರುತ್ತೆ. ಇಲ್ಲ ನಾನು ಏಕಾದಶಿ ಮಾಡ್ತಿದ್ದೀನಿ, ನಾನು ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ ಅಂತ ಅದನ್ನ ಅಹಂಕಾರದಿಂದ ಮಾಡಿದಾಗ ಅದು ಸ್ವರ್ಗಾದಿ ಭೋಗಗಳನ್ನು ಕೊಡುತ್ತೆ, ಆದರೆ ಮೋಕ್ಷ ಸಾಧನೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿಯಲ್ಲಿ ಮನವನಿತ್ತರೆ ತನ್ನ ನೀವನು ಅಂತ ಹೇಳ್ತಾ ಒಂದು ದೇವರ ನಾಮ. ಸ್ಮರಣೆಯೊಂದೇ ಸಾಲದೆ, ಸ್ಮರಣೆಯೊಂದೇ ಸಾಲದೆ ಗೋವಿಂದನ, ಸ್ಮರಣೆಯೊಂದೇ ಸಾಲದೆ ಗೋವಿಂದನ, ಸ್ಮರಣೆಯೊಂದೇ ಸಾಲದೆ ಗೋವಿಂದನ, ನಾಮ ಒಂದೇ ಸಾಲದೆ ಗೋವಿಂದನ, ಸ್ಮರಣೆಯೊಂದೇ ಸಾಲದೆ. ಪರಮ ಪುರುಷನ ನೆರೆ ನಂಬಿದವರಿಗೆ, ಪರಮ ಪುರುಷನ ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ. ಪರಮ ಪುರುಷನ ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ. ಸ್ಮರಣೆಯೊಂದೇ ಸಾಲದೆ ಗೋವಿಂದನ, ನಾಮ ಒಂದೇ ಸಾಲದೆ ಗೋವಿಂದನ, ಸ್ಮರಣೆಯೊಂದೇ ಸಾಲದೆ. ಸಕಲ ತೀರ್ಥಯಾತ್ರೆಯನ್ನು ಮಾಡಿದಂಥ ನಿಖಿಳ ಪುಣ್ಯದ ಫಲವು ಭಕುತಿ ಪೂರ್ವಕವಾಗಿ ಬಿಡದೆಲೆ ಅನುದಿನ ಭಕುತಿ ಪೂರ್ವಕವಾಗಿ ಬಿಡದೆಲೆ ಅನುದಿನ ಪ್ರಕಟ ಪುರಂದರ ವಿಠಲನ ನಾಮದ, ಸ್ಮರಣೆಯೊಂದೇ ಸಾಲದೆ ಗೋವಿಂದನ, ನಾಮ ಒಂದೇ ಸಾಲದೆ ಗೋವಿಂದನ, ಸ್ಮರಣೆಯೊಂದೇ ಸಾಲದೆ. ಏ
ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಅಂತ ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಹರಿಭಕ್ತಿಯೇ ಸಾಧನ ಅಂತ ಹೇಳ್ತಾ, ಪರಮಪುರುಷನನ್ನು ನೆರೆನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದು ಎಂದರೆ ಕಷ್ಟ ಬರಬಹುದು, ಆದರೆ ಕಷ್ಟ ಬಂದು ಹೋಗಿದ್ದು ಗೊತ್ತು ಕೂಡ ಆಗಿರಲ್ಲ, ಅಷ್ಟು ಸುಲಭವಾಗಿ ಕಷ್ಟ ಪರಿಹಾರ ಆಗುತ್ತೆ, ನಿವಾರಣೆ ಆಗುತ್ತೆ ಅಂತ ಎಷ್ಟೋ ಸತಿ ಎಡುತ್ತೀವಿ, ಅಲ್ಲಿ ಇಲ್ಲಿ ತಗಲ್ಸ್ಕೋತೀವಿ, ನೋವತ್ತೆ, ಬೇಜಾರು ಮಾಡ್ಕೋತೀವಿ. ಆದರೆ ಅದು ಎಷ್ಟೋ ದೊಡ್ಡ ಗಂಡಾಂತರ, ಸಣ್ಣ ಒಂದು ಏಟಿನಲ್ಲಿ ಭಗವಂತ ಅದನ್ನು ನಿವಾರಣೆ ಮಾಡಿರ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟೋ ಕರ್ಮಗಳು ಮಾಡಿರ್ತೀವಿ, ಹಿಂದಿನ ಜನ್ಮಾಂತರಗಳಲ್ಲಿ ಅನಂತ ಕರ್ಮಗಳು ಮಾಡಿರ್ತೀವಿ, ಕರ್ಮ ಅನಾದಿ. ಆದರೆ ಭಗವಂತನ ಕೃಪೆಯಾದಾಗ ತನ್ನ ಭಕ್ತರ ತಪ್ಪುಗಳನ್ನು ಎಣಿಸಲ್ಲ ಭಗವಂತ ಅಂತ ಹೇಳ್ತಾರೆ. ಯಾರು ತನ್ನ ಮನಸ್ಸನ್ನು ಭಗವಂತನಿಗೆ ಕೊಡ್ತಾರೆ ಅವರ ತಪ್ಪುಗಳನ್ನು ಭಗವಂತ ಎಣಿಸಲ್ಲ, ಬಿಟ್ಬಿಡ್ತಾನೆ ಅಂತ, ಕರುಣೆಯಿಂದ ಬಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಪಾತಕಿಯಾದರೇನು, ಸರ್ವಪ್ರಾಣಿ ಘಾತಕಿಯಾದರೇನು, ನೀತಿಯ ಬಿಟ್ಟು ದುಷ್ಟಕರ್ಮ ಮಾಡಿದರೇನು, ಪ್ರೀತಿಯಿಂದ ಅಜಮಿಳನ ಸಲಹಿದ ಹರಿಯ ಅಂತ. ಅಂತಹ ಹರಿಯ ಸ್ಮರಣೆಯೊಂದೇ ಸಾಲದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಪುರಂದರದಾಸರು. ಅಂದರೆ ಅಜಮಿಳ ಅಷ್ಟು ಹರಿಭಕ್ತನಾಗಿರ್ತಾನೆ ಮುಂಚೆ, ಆದರೆ ಯಾವುದೋ ಒಂದು ದುಷ್ಟ ಸಂಘಕ್ಕೆ ಬಿದ್ದು ಮಹಾಪಾತಕ್ಕೆ ಆಗಿಬಿಡ್ತಾನೆ, ಮಹಾಪಾಪಗಳನ್ನು ಮಾಡ್ತಾನೆ. ಆದರೆ ಅವನ ಕಡೆಯ ಮಗನನ್ನು ನಾರಾಯಣ ಅಂತ ಆ ಹಿಂದಿನ ಅದೊಂದು ಅವನು ಹಿಂದೆ ಹರಿಭಕ್ತಿ ಮಾಡಿದ್ನಲ್ಲ, ಅದರ ಒಂದು ಇನ್ಫ್ಲೂಯೆನ್ಸ್ ಅಂತ ಹೇಳಬಹುದು. ಆ ರೀತಿಯಲ್ಲಿ ತನ್ನ ಕಡೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಆ ಮಗನ ಮೇಲೆ ಇವನಿಗೇನೋ ಪ್ರೀತಿ, ಹಾಗಾಗಿ ಅವನು ಸಾವು ಬರೋ ಕಾಲಕ್ಕೆ ಇಷ್ಟು ಪಾಪಗಳು ಮಾಡಿದರೂ ಕೂಡ ಕಡೆಯಲ್ಲಿ ನಾರಾಯಣ ಅಂತ ಅವನ ಮಗನನ್ನು ಕರೀತಾನೆ. ಆದರೆ ಭಗವಂತ ವಿಷ್ಣುದೂತರನ್ನು ಕಳಿಸಿ ಅವನಿಗೆ ಯಮದೂತರು ಮುಟ್ಟದೇ ಇರೋ ಹಾಗೆ ಮಾಡಿ ಮುಂದೆ ಮೋಕ್ಷ ಸಾಧನೆಗೆ ಸಮಯ ಮಾಡಿಕೊಟ್ಟು ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಜಮಿಳನಿಗೆ. ಈ ರೀತಿಯಲ್ಲಿ ಮಹಾಪಾತಕಿ ಆದರೂ ಕೂಡ ಗೊತ್ತಿಲ್ಲದೆ ಪಾಪಗಳಾಗ್ಬಿಟ್ಟಿರುತ್ತೆ. ಆದರೆ ಭಗವಂತನಲ್ಲಿ ಶರಣು ಹೋಗಿ ಆ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಕೊಂತ ಇನ್ನೊಂದು ಸತಿ ಆ ರೀತಿಯಲ್ಲಿ ಪಾಪ ನನ್ನಿಂದ ಮಾಡಿಸ್ಬೇಡ ಅಂತ ಭಗವಂತನಲ್ಲಿ ಶರಣು ಹೋದಾಗ, ಹಿರಿಯರಲ್ಲಿ ಶರಣು ಹೋದಾಗ, ವಾಯುದೇವರ ಅನುಗ್ರಹ, ರುದ್ರಾದಿಗಳ ಅನುಗ್ರಹ ಆದಾಗ ಮನಸ್ಸು ಆ ರೀತಿಯಲ್ಲಿ ಪಾಪಗಳು ಮಾಡುವಂತೆ ಮನಸ್ಸು ಆಗೋದಿಲ್ಲ. ಮನಸ್ಸು ಶುದ್ಧವಾಗ್ತಾ ಹೋಗಿ ಮನಸ್ಸು ಪಕ್ವವಾಗಿ ನಿಶ್ಚಿತವಾದಂತಹ ಭಕ್ತಿ ಬರುತ್ತೆ. ಮತ್ತು ಸಕಲ ತೀರ್ಥ ಯಾತ್ರೆಯನ್ನು ಮಾಡಿದಂತಹ ನಿಖಿಲ ಪುಣ್ಯದ ಫಲವು ಭಕ್ತಿಪೂರ್ವಕವಾಗಿ ಬಿಡದೆ ಅನುದಿನ ಪ್ರಕಟ ಪುರಂದರ ವಿಠಲನ ನಾಮದ ಸ್ಮರಣೆಯೊಂದೇ ಸಾಲದೆ ಅಂತ ಹೇಳ್ತಾರೆ. ಎಲ್ಲ ತೀರ್ಥಯಾತ್ರೆಗಳು, ಎಂತಹ ಯಾಗಾದಿಗಳು ಏನೇ ಮಾಡಿದ್ರೂ ಕೂಡ ಭಕ್ತಿಪೂರ್ವಕವಾಗಿ ಬಿಡದೆ ಅನುದಿನದಲ್ಲಿ ಭಗವಂತನ ಸ್ಮರಣೆ, ತತ್ವಾಭಿಮಾನಿ ದೇವತೆಗಳಾದ ಎಲ್ಲರನ್ನ ಸ್ಮರಣೆ ಮಾಡ್ತಾ, ಹಿರಿಯರನ್ನು ಸ್ಮರಣೆ ಮಾಡ್ತಾ, ಯಾರು ನಿಸ್ವಾರ್ಥವಾಗಿ ಭಕ್ತಿ ಮಾಡ್ತಾರೆ ಭಗವಂತನಲ್ಲಿ, ಅವನಿಗೆ ಆ ಸರೆಂಡರ್, ಟೋಟಲ್ ಸರೆಂಡರ್. ಅಂದರೆ ನವವಿಧ ಭಕ್ತಿಯಲ್ಲಿ ಆತ್ಮನಿವೇದನಂ ಅಂತ ಹೇಳ್ತಾರಲ್ಲ, ಸರ್ವಸ್ವವನ್ನು ಭಗವಂತನಲ್ಲಿ ಅರ್ಪಣೆ ಮಾಡಿದಾಗ ಅದು ಬಹಳ ಸುಲಭನೋ ಹರಿ ಅಂತ ಹೇಳಿದ ಹಾಗೆ ಬಹಳ ಸುಲಭವಾಗಿ ಮೋಕ್ಷ ಸಾಧನೆ ಆಗುತ್ತೆ. ಅದು ಭಗವಂತ ಮಾಡಿಸ್ತಾನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿರಾಜ ಅಂತರ್ಗತ ಶ್ರೀ ಭಾರತೀರ್ಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ ಶ್ರೀ ಹಯಾಸಿ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.